ಏನು ಈ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಏನು ಸ್ವತಂತ್ರ ದಿನಾಚರಣೆಯನ್ನು ಇವತ್ತಿನ ದಿವಸ ಭಾರತದಾದ್ಯಂತ ಅತಿ ಹರ್ಷದಿಂದ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಗಣರಾಜ್ಯೋತ್ಸವ ದಿನ ಏನು 26 ಜನವರಿ ದಿವಸ ಅದನ್ನು ಕೂಡ ಆಚರಣೆ ಮಾಡ್ತೀವಿ ಭಾರತದಾದ್ಯಂತ. ಆದರೆ ಇವತ್ತಿನ ದಿವಸ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡಬಾರ್ದು ನಿಷೇಧ ಕಾಯ್ದೆ ಜಾರಿ ಆಗಿದ್ದರೂ ಕೂಡ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಾಗಿರ್ಬೋದು, ರಾಜ್ಯಾದ್ಯಂತ ಆಗಿರ್ಬೋದು, ಪ್ಲಾಸ್ಟಿಕ್ ಧ್ವಜಗಳನ್ನು ಹಾರಾಟ ಮಾಡ್ತಾರೆ. ಆ ಪ್ಲಾಸ್ಟಿಕ್ ಧ್ವಜದಿಂದ ಇವತ್ತಿನ ದಿವಸ ಯಾವ ರೀತಿಯಪ್ಪ ಅಂದ್ರೆ ಅದನ್ನು ಹಾರಾಟ ಮಾಡಿ ಪ್ಲಾಸ್ಟಿಕ್ ಧ್ವಜ ಎಲ್ಲೆಲ್ಲಿ ಬಿಸಾಕುವಂಥ ಒಂದು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ರೋಡಿನ ಮೇಲೆ ಆಗಿರ್ಬೋದು, ಏನು ಚರಂಡಿಗಳಲ್ಲಾಗಿರ್ಬೋದು ಬಿದ್ದಂಥ ಒಂದು ಆ ದುಸ್ಥಿತಿಯನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಅದು ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಏನು ಈಗ ಬರುವ 15ನೇ ಆಗಸ್ಟು ಅದಕ್ಕಿಂತ ಮುಂಚೆ ಏನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು, ಪೊಲೀಸ್ ಆಯುಕ್ತರ ಸಭೆ ಕರೆದು ಏನು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ ಅಂಥವ್ರನ್ನ ಬಂಧಿಸಬೇಕು. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡೋದನ್ನು ಸಂಪೂರ್ಣ ನಿಷೇಧ ಮಾಡಿಸ್ಬೇಕಂತೇಳಿ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನಾದರೂ ಜಿಲ್ಲಾಧಿಕಾರಿಗಳು ಈ ಮನವಿ ಸ್ಪಂದಿಸದೆ ಹೋದರೆ 13, 14ನೇ ತಾರೀಕು ಹಿಂದೂ ಜಾಗೃತಿ ಸೇನೆಯ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡ್ತಾ ಇದ್ದಾರೆ ಅಂತಲ್ಲಿ ಹೋಗಿ ಆ ಧ್ವಜಗಳನ್ನು ವಶಪಡಿಸಿಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮ ಮೂಲಕ ತಿಳಿಪಡಿಸ್ತಾ ಇದ್ದೀವಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.